ಇವತ್ತು ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಫೈಟ್ ನಡೀತಾ ಇರುವಂತದ್ದು ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಇವತ್ತು ಮ್ಯಾಚ್ ನಡೀತಾ ಇದೆ. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. 2:15 ಮ್ಯಾಚ್ ಆರಂಭ ಆಗುವಂಥದ್ದು. ಎರಡೂ ಟೀಮ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾವೆ. ಎರಡೂ ಟೀಮ್ಗಳಿಗೂ ಕೂಡ ಗೆಲುವೊಂದೇ ಟಾರ್ಗೆಟ್ ಆಗಿರುವಂಥದ್ದು. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ICC ಟೂರ್ನಿಮೆಂಟ್ಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಒಂದು ಕಪ್ಪು. ಮಿನಿ ವಿಶ್ವಕಪ್ ಅಂತಾನೆ ಕರೆಸ್ಕೊಳ್ಳುತ್ತೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ. ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲುವ ಮುಖಾಂತರ ನಮ್ಮ ಶಕ್ತಿ ಏನು ಅಂತ ತೋರಿಸುವಂತ ನಿಟ್ಟಿನಲ್ಲಿ ಎರಡೂ ತಂಡಗಳು ತುಂಬಾ ಕಾತರದಿಂದ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಕೆಲವು ಶತಕೋಟಿ ಭಾರತೀಯರು ಭಾರತ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಹೋಮ ಹವನವನ್ನೆಲ್ಲ ಮಾಡ್ತಾ ಇದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಾರತ ತಂಡಕ್ಕೆ ಶುಭ ಹಾರೈಸಲಾಗ್ತಾ ಇರುವಂಥದ್ದು. ವಿಶೇಷತೆ ಅಂದರೆ ಉಭಯ ತಂಡಗಳು 25 ವರ್ಷಗಳ ಹಿಂದೆ ಇದೇ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಿದ್ರು. ಅವತ್ತು ನ್ಯೂಜಿಲೆಂಡ್ ಗೆದ್ದಿತ್ತು 25 ವರ್ಷದ ಹಿಂದೆ. ಆ 25 ವರ್ಷದ ಸೇಡನ್ನು ತೀರಿಸುವಂತ ಒಂದು ಸುವರ್ಣ ಅವಕಾಶ ಕೂಡ ಈಗ ಭಾರತಕ್ಕೆ ಬಂದಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ರಂಜನ್ ಹಾಗೆ ಹಂಸ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಫಸ್ಟ್ ಬೆಂಗಳೂರಿಂದ ನೋಡ್ತಾ ಹೋಗೋಣ. ರಂಜನ್, ಇವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಫೈಟ್ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ನಡುವೆ ನಡೀತಾ ಇರುವಂತದ್ದು. ಸಾಕಷ್ಟು ನಿರೀಕ್ಷೆ ಇದೆ. ಎಲ್ಲ ಕಡೆ ಪೂಜೆ ಹೋಮ ಹವನ ಹಾಗೆ ವಿಶಸ್ ಅನ್ನ ಮಾಡ್ತಾ ಇರುವಂತದ್ದು. ನೀವಿರುವಂತ ಸ್ಥಳದಲ್ಲಿ ಹೇಗಿದೆ ಜೋಶಿ? ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜನ ಅಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್ ಹರನಹಳ್ಳಿ, 25 ವರ್ಷಗಳ ಬಳಿಕ ಭಾರತ ಒಂದು ಕನಸನ್ನ ಹೊಂದಿರುವಂತದ್ದು. ಭಾರತ ಮತ್ತು ನ್ಯೂಜಿಲೆಂಡ್ ಇವತ್ತು ಮುಖಾಮುಖಿ ಆಗ್ತಿರುವಂತದ್ದು. ನಾನೀಗ ಸದ್ಯಕ್ಕಿರುವಂತದ್ದು ನ್ಯಾಷನಲ್ ಕಾಲೇಜ್ನ ಮೈದಾನದಲ್ಲಿ. ಪ್ರತಿ ವೀಕೆಂಡ್ ನಲ್ಲಿ ಇಲ್ಲಿ ಎಲ್ಲಾ ಕ್ರಿಕೆಟ್ ಪ್ರೇಮಿಗರು ಬಂದು ಕ್ರಿಕೆಟ್ ಅನ್ನ ಆಡ್ತಾರೆ. ಆದ್ರೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಭಾರತ ಮತ್ತು ನ್ಯೂಜಿಲೆಂಡ್ನ ಮುಖಾಮುಖಿಯ ಕದನ ರಣರಂಗದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗ್ತಿದೆ. ಅದು ಕೂಡ 12 ವರ್ಷಗಳ ಜೊತೆ 25 ವರ್ಷಗಳ ನಿರಂತರ ಹೋರಾಟ ಜೊತೆಗೆ ಕಾಯುವಿಕೆಯ ನಂತರ. ಸರ್, ಈಗ ಇವತ್ತು ಗೊತ್ತಿದ್ದಂಗೆ ಇಡೀ ಭಾರತ, ಇಡೀ ವಿಶ್ವವೇ ದುಬೈನ ಸ್ಟೇಡಿಯಂನತ್ತ ತನ್ನ ಚಿತ್ತವನ್ನು ಹರಿಸಿರುವಂಥದ್ದು. ಕಾರಣ ಭಾರತ ಮತ್ತು ನ್ಯೂಜಿಲೆಂಡ್. ಈ ಒಂದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ತಮ್ಮ ಒಲವು ಮತ್ತು ಅಭಿಪ್ರಾಯ ಏನಿಲ್ಲ ಸರ್. ಆಕ್ಚುಲಿ ಇಂಡಿಯಾ ಡಿಸರ್ವ್ ಮಾಡ್ತಾರೆ. ಈ ಗೆಲುವು ಡಿಸರ್ವ್ ಆಗುತ್ತೆ ಇಂಡಿಯಾಗೆ. ಸೊ ಅನ್ಬಿಟಬಲ್ ಆಗಿ ಬಂದಿದ್ದಾರೆ ಫೈನಲ್ಸ್ವರೆಗೂ. ಇದೇ ತರ ODI ವರ್ಲ್ಡ್ ಕಪ್ ಅಲ್ಲೂ ಮಾಡಿದ್ರು. ಅಂದು ನಮ್ಗೆ ಆ ಕಪ್ ಸಿಕ್ಕಿರ್ಲಿಲ್ಲ. ಅದರದ ನೆಕ್ಸ್ಟ್ ವರ್ಷನ್ ಆದ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾಗೆ ಬರಲೇಬೇಕು. ಅವ್ರು ತುಂಬಾ ಅದನ್ನ ಡಿಸರ್ವ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ನ್ಯೂಜಿಲೆಂಡ್ ಆಲ್ರೆಡಿ ನಾವು ಲೀಗ್ ಮ್ಯಾಚಸ್ ಅಲ್ಲಿ ಸೋಲ್ಸಿದೀವಿ. ಸೊ ಅವ್ರು ಒಂದ್ ಹೆಜ್ಜೆ ಕೆಳಗಡೆ ಇರ್ತಾರೆ. ಸೊ ಇಂಡಿಯಾ ಆಲ್ರೆಡಿ 4ರಿಂದ 5 ಮ್ಯಾಚ್ ಇಲ್ಲಿ ಆಡಿರೋದ್ರಿಂದ ಅವ್ರಿಗೊಂದು ಮೇಲ್ಗೈ ಇದ್ದೇ ಇರುತ್ತೆ. ಸೊ ಇಂಡಿಯಾ ಗೆಲುವು ಪಕ್ಕಾ ಮಾಡೇ ಮಾಡ್ತಾರೆ. ದುಬೈಯಲ್ಲಿ ಭಾರತದ ಬಾವುಟ ಆರಿಸ್ತಾರೆ. ಸರ್, 12 ವರ್ಷಗಳ ಬಳಿಕ ಚಾಂಪಿಯನ್ ಟ್ರೋಫಿಯನ್ನು ಪಡೆದುಕೊಳ್ಳಕ್ಕೆ ಭಾರತ ಮುಂದಾಗ್ತಿರುವಂಥದ್ದು. ಜೊತೆಗೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಇವರಿಬ್ಬರ ಕಾಂಬಿನೇಷನ್ ಯಾವ ತರ ಇರಬೇಕು ಈ ಒಂದು ಮ್ಯಾಚ್ ನಲ್ಲಿ ಅಂತ ತಾವು ಹೇಳ್ತೀವಿ? ಸೊ ರೋಹಿತ್ ಅವ್ರ ನ್ಯಾಚುರಲ್ ಗೇಮ್ ಅಟ್ಯಾಕಿಂಗ್ ಆಗೇ ಹೋಗ್ಬೇಕು ಅವರು. ಸೊ ಅವ್ರ ಅಟ್ಯಾಕಿಂಗ್ ಅಲ್ಲಿ 50 to 60 ರನ್ಸ್ ಮಾಡಿಕೊಟ್ಬಿಟ್ರೆ ನಮ್ಗೆ 15 ಓವರ್ ಅಲ್ಲಿ. ಸೊ ಗಿಲ್ ಅವ್ರ ಜೊತೆ ಸಾಥ್ ಕೊಟ್ರೆ ಸಾಕು. ಇನ್ನು ಉಳಿದಿರೋದು ಕೊಹ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ ಇದ್ದಾರೆ. ಕೊನೆಯಲ್ಲಿ ನಮ್ಮ ಬೆಂಗಳೂರು ಹುಡುಗ KL ರಾಹುಲ್ ಇದ್ದಾರೆ. ಸೊ ಮಿಕ್ಕಿದ್ ಮುಗಿಸ್ಕೊಂತಾರೆ. ಸೊ ನಮಗ್ ಬೇಕಾಗಿರೋದು ರೋಹಿತ್ ಶರ್ಮಾ ಗಿಲ್ಲು 100 ರನ್ ಪಾರ್ಟ್ನರ್ಶಿಪ್ ಕೊಟ್ರೆ 300 ಗಡಿ ಆರಾಮಾಗಿ ದಾಟಿಸ್ತೀವಿ ನಾವು. ಸೊ ಅದನ್ನ ದಾಟಿದ್ರೆ ಗೆಲುವು ನಮ್ಮದೇ. ಸರ್, ನೀವ್ ಹೇಳಿ ಸರ್. ಸರ್, ಆಕ್ಚುಲಿ ನಾವು ವರ್ಲ್ಡ್ ಕಪ್ ಮಿಸ್ ಮಾಡ್ಕೊಂಡು ವರ್ಲ್ಡ್ ಕಪ್ ನಮ್ದೇ ಅನ್ಕೊಂಡಿದ್ದು. ಆದ್ರೆ ಈಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಂದಿದ್ದೀವಿ. ಈಗಂತೂ ಮಿಸ್ಸೇ ಮಾಡೋ ಚಾನ್ಸೇ ಇಲ್ಲ. ನಮ್ಮ ಎಲ್ಲ ಭಾರತೀಯರು ಕೂಡ ಒಂದು ವೆಯ್ಟ್ ಮಾಡ್ತಾ ಇದೀವಿ, ನಮ್ದು ನಾವೇ ಚಾಂಪಿಯನ್ ಆಗಬೇಕು ಅಂತ. ಸೊ ನಮ್ಮ ಕನಸನ್ನ ನಮ್ಮ ಪ್ಲೇಯರ್ಸ್ ನಿಜ ಮಾಡ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಸರ್, ಈಗ ಭಾರತದ ಒಂದು ಬಲದ ಬಗ್ಗೆ ನೀವು ಹೇಳ್ತೀರಾ, ನ್ಯೂಜಿಲೆಂಡ್ ನ ಬಲದ ಬಗ್ಗೆ ನೀವು ಅನಾಲಿಸಿಸ್ ಮಾಡಿದ್ದೀರಾ? ಸರ್, ನ್ಯೂಜಿಲೆಂಡ್ ಕೂಡ ನಾಕೆ ಕಮ್ಮಿ ಟೀಮ್ ಅಲ್ಲ, ಅದು ಕೂಡ ಸ್ಟ್ರಾಂಗ್ ಇದ್ದಾರೆ. ಅವರು ಆಲ್ರೆಡಿ ಒಂದು ಮ್ಯಾಚ್ ಆಡಿದ್ದಾರೆ, ಮತ್ತೆ ಒಂದು ಮ್ಯಾಚ್ ಸೋತಿದ್ದಾರೆ. ಸೋತ ಮೇಲೆ ಕೂಡ ಟೀಮ್ ಇವಾಗ ಫೈನಲ್ ಬಂದಿದ್ದಾರೆ ಅಂದ್ರೆ ಅವ್ರ ಸ್ಟ್ರಾಟಜಿ ಬೇರೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇಂಡಿಯಾದ ಬಲ ಏನ್ ಗೊತ್ತು, ಮತ್ತೆ ಇವಾಗ ಪಿಚ್ ಬಗ್ಗೆ ಏನು ಗೊತ್ತಾ ಕೂಡ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಇಂಡಿಯಾ ಆಲ್ರೆಡಿ ಕಂಟಿನ್ಯೂ ಇದೇ ಟೀಮಲ್ಲಿ ಇದೇ ಪಿಚ್ ಅಲ್ಲಿ ಆಡ್ತಾ ಇದೆ. ಬಟ್ ನ್ಯೂಜಿಲೆಂಡ್ ಒಂದೇ ಸಾರಿ ಆಡಿರ್ಬೋದು, ಬಟ್ ಅವ್ರು ಅನಾಲಿಸ್ ಮಾಡಿರ್ತಾರೆ. ಬಟ್ ಅವ್ರನ್ನ ನಾವು ಕಮ್ಮಿ ತೆಗೆದುಕೊಳ್ಳಕ್ಕಾಗಲ್ಲ. ಸೊ ನಾವು ಕೂಡ ಓವರ್ ಕಾನ್ಫಿಡೆನ್ಸ್ ಆಗಿ ಆಡಕ್ಕಾಗಲ್ಲ. ಬಟ್ ಕಾನ್ಫಿಡೆನ್ಸ್ ಆಗಿ 100% ಕಮಿಟ್ ಇಟ್ಕೊಂಡು ನಾವು ಆಡಲೇಬೇಕು, ಗೆದ್ದೇ ಗೆಲ್ತೀವಿ. ಓಕೆ, ಒಟ್ಟಾರೆಯಾಗಿ ಪೃಥ್ವಿ, ಭಾರತೀಯ ಕಾಲಮಾನದ ಪ್ರಕಾರ 2:30 ಸರಿಸುಮಾರು ಇವತ್ತು ಮ್ಯಾಚ್ ಶುರುವಾಗುತ್ತೆ. ದುಬೈನ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಶುರುವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನ್ಯಾಷನಲ್ ಕಾಲೇಜ್ನ ಗ್ರೌಂಡ್ ನಲ್ಲಿ ಕೂಡ ಎಲ್ಲರೂ ಕೂಡ ತವಕದಿಂದ ಕಾಯ್ತಿದ್ದಾರೆ ಈ ಒಂದು ಮ್ಯಾಚ್ ನ ವೀಕ್ಷಣೆಗೆ. ಗೆದ್ದು ಬಾ ಭಾರತ ಅಂತೇಳಿ ಎಲ್ಲರೂ ಕೂಡ, ಇಡೀ ಭಾರತವೇ ಒಕ್ಕರಿನ ಧ್ವನಿಯಿಂದ ಪ್ರಾರ್ಥನೆ ಮಾಡ್ತಿರುವಂತದ್ದು. ಪೃಥ್ವಿ.
ಓಕೆ ರಂಜನ್, ಹಂಸ, ಭಾರತ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ, ಹಾಗೆ ಪ್ರಾರ್ಥನೆಯನ್ನ ಮಾಡಲಾಗ್ತದೆ, ಹೋಮವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ನೀವಿರುವಂಥ ಸ್ಥಳದಲ್ಲಿ ಅಲ್ಲಿರುವಂಥ ಜನ ಹೇಗೆ ವ್ಯವಸ್ಥೆ ಮತ್ತೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ 2:30 ಶುರುವಾಗುತ್ತಲ್ಲ, ಸೊ ಫುಲ್ ಡೇ ಮ್ಯಾಚ್ ಅನ್ನ ನೋಡಬೇಕು ಅಂತಾನೆ ಎಲ್ಲ ರೆಡಿ ಆಗ್ಬಿಟ್ಟಿರ್ತಾರೆ. ಹೌದು ಪೃಥ್ವಿ, ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತು ನಿಜವಾಗ್ಲೂ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಫೈನಲ್ ತಲುಪಿರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲೇ ಫೈನಲ್ ಮ್ಯಾಚ್ ಕೂಡ ಆರಂಭವಾಗುತ್ತೆ, ಅದು ಕೂಡ ನ್ಯೂಜಿಲ್ಯಾಂಡ್ ವಿರುದ್ಧವಾಗಿ. ಸೊ ಹೀಗಾಗಿ ಎಲ್ಲಾ ಅಭಿಮಾನಿಗಳು ಕೂಡ ಎಕ್ಸೈಟ್ ಆಗಿದ್ದಾರೆ. ಈಗ ನನ್ನ ಜೊತೆನೂ ಕೂಡ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಸೊ ಅವರು ಇಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಬಂದು ಕ್ರಿಕೆಟ್ ಅನ್ನು ಕೂಡ ಬೆಳಗ್ಗೆಯಿಂದ ಆಡ್ತಿದ್ದಾರೆ. ಹಾಗೇನೆ ಮಧ್ಯಾಹ್ನದ ವೇಳೆಗೆ 2:15 ಮ್ಯಾಚ್ ಶುರುವಾಗುವಷ್ಟರಲ್ಲಿ ಹೋಗಿ ಆ ಒಂದು ಟಿವಿ ಮುಂದೆ ಕುತ್ಕೊಂಡು ಕ್ರಿಕೆಟ್ ನೋಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ, ಏನು ಹೇಳ್ತಾರೆ ಅಂತ. ಸರ್ ಹೇಳಿ, ಇಂಡಿಯಾ ಒಂದು ಫೈನಲ್ಗೆ ಹೋಗಿದೆ, ಸೊ ಎಷ್ಟು ಖುಷಿ ಆಗ್ತಿದೆ ಮೊದಲನೇದಾಗಿ? ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ. ಇಂಡಿಯಾದವರು ಇವಾಗ ಫೈನಲ್ಸ್ ಆಡ್ತಾರೆ ಇವಾಗ 2:30ಗೆ. ಇಂಡಿಯಾದವರಿಗೆ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡ್ರಿ, ನಮ್ಮ ಬೆಂಬಲ ನಿಮ್ಗೆ ಯಾವಾಗಲೂ ಇರುತ್ತೆ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಮೇಡಮ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್. ಲಾಸ್ಟ್ ಟೈಮ್ ಕೊಹ್ಲಿ ಅವ್ರದ್ದು ಸೆಂಚುರಿ ಮಿಸ್ ಆಯ್ತು, ಸ್ವಲ್ಪದ್ರಲ್ಲೇ ಮಿಸ್ ಆಯ್ತು. ಸೊ ಇವತ್ತು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಿ ಮೇಡಮ್ ಈ ಸರಿ 100% ಸೆಂಚುರಿ ಆಗೇ ಆಗುತ್ತೆ. 100% ಸೆಂಚುರಿ ಹೊಡಿತಾರೆ ಕೊಹ್ಲಿ ಅವರು. ಇಂಡಿಯಾ ಕಪ್ ಗೆದ್ದೇ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಸರ್ ಹೇಳಿ, ಮೊನ್ನೆ ಆಸ್ಟ್ರೇಲಿಯಾ ಮೇಲೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಚೇಸಿಂಗ್ ಎಲ್ಲವನ್ನು ಸೇರ್ಕೊಂಡು. ಸೊ ಇವತ್ತು ನಿಮ್ಗೆ ಚೇಸಿಂಗ್ ತಗೊಂಡ್ರೆ ಇಂಡಿಯಾ ಬೆಟರ್ ಅನ್ಸುತ್ತೆ ಅಥವಾ ಏನು ಹೇಳ್ತೀರಾ? ಬೆಸ್ಟ್ ಚೇಜಿಂಗ್ ತೊಗೊಂಡ್ರೆ ಒಳ್ಳೇದು ಮೇಡಮ್. ಯಾಕೆಂದರೆ ಚೇಜಿಂಗ್ ತೊಗೊಂಡ್ರೆ ಮೂಮೆಂಟ್ ನೋಡ್ಕೊಂಡು ಆಡ್ಬೋದು, ಅವರು ತುಂಬ ಚೆನ್ನಾಗಿ ಆಡ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾರೆ. ನಮಗೆ ಭರವಸೆ ಇದೆ. ರೋಹಿತ್ ಶರ್ಮನು ಫಾರ್ಮಲ್ಲಿದ್ದಾರೆ, ನಮಗೆ ಭರವಸೆ ಇದೆ, ಆಡ್ತಾರೆ. ಇಂಡಿಯಾ ಗೆಲ್ಲುತ್ತೆ. ಓಕೆ, ಇಫ್ ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ರನ್ ಮಾಡಿದ್ರೆ? ಕಮ್ಮಿ ರನ್ಗೆ 270 ಹೊಡೆದ್ರೆ ಸಾಕು, ಇಂಡಿಯಾ ಗೆಲ್ತೀವಿ. 250 to 270 ಹೊಡೆದ್ರೆ ಸಾಕು, ಇಂಡಿಯಾ ಗೆಲ್ಲುತ್ತೆ. 100% ಗೆಲ್ಲುತ್ತೆ. ಸರ್ ನೀವು ಹೇಳಿ, ಎಷ್ಟು ಎಕ್ಸೈಟ್ ಆಗಿದ್ರೆ ಇವತ್ತು ಮ್ಯಾಚ್ ನೋಡೋದಕ್ಕೆ? 100% ಎಕ್ಸೈಟ್ ಆಗಿದ್ದೀವಿ. ಇವತ್ತು ಫೈನಲ್ ಮ್ಯಾಚು ಗೆಲ್ತೀವಿ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಓಕೆ. ಸೊ ಕೊಹ್ಲಿ ಇವತ್ತು ಸೆಂಚುರಿ ಎಕ್ಸ್ಪೆಕ್ಟೇಷನ್ ಇದೆ? 100% ಸೆಂಚುರಿ ಮಾಡ್ತಾರೆ ಕೊಹ್ಲಿ. 100%. ವಿ ಆರ್ ಡಿಪೆಂಡ್ ಆನ್ ದೆಮ್ ಇಟ್ ಸೆಲ್ಫ್, ಕೊಹ್ಲಿ ಮೇಲೆ. ಸೊ ಎಲ್ಲ ಒಂದು ಮ್ಯಾಚ್ಗಳಲ್ಲೂ ಕೊಹ್ಲಿ ಇದೆ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾನೇ ಹೈ. ಎಲ್ಲ ಈ ಸಲ ಪರ್ಫಾರ್ಮೆನ್ಸ್ ಕೊಹ್ಲಿದು ತುಂಬ ಚೆನ್ನಾಗಿದೆ ಈ ಸಲ ವರ್ಲ್ಡ್ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಗೆಲ್ತಾರೆ ಈ ಸಲ. ಇಂಡಿಯಾ ಆಲ್ ದ ಬೆಸ್ಟ್. ಓಕೆ, ನೀವೇನು ಹೇಳ್ತೀರಾ? ಇಂಡಿಯಾ ಗೆಲ್ತಾರೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಒಂದೇ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ, ಅದರಿಂದ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ. ಅವ್ರು ಬೇರೆ ನ್ಯೂಜಿಲೆಂಡ್ಗಾದ್ರೆ ಪಾಕಿಸ್ತಾನದಲ್ಲಿ ಆಡ್ತಾವ್ರೆ, ದುಬೈಯಲ್ಲಿ ಆಡ್ತಾವ್ರೆ, ಹಂಗಾಗಿ ಸ್ವಲ್ಪ ಅವರಿಗೆ ಕನ್ಫ್ಯೂಷನ್ ಇರುತ್ತೆ. ಹಂಗಾಗಿ ನಾವು ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ, ಇಂಡಿಯಾ ಗೆಲ್ತಾರೆ. ಓಕೆ, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಫೇವರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಓಕೆ, ಇವತ್ತು ಸೆಂಚುರಿ 100% ಆಗ್ತಾರೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ ಆಗ್ತಾರೆ, ಚೇಜಿಂಗ್ ಅಲ್ಲಾದರೂ ಆಗ್ತಾರೆ. 100%. ಥ್ಯಾಂಕ್ ಯು. ಇದಿಷ್ಟು ಕ್ರಿಕೆಟ್ ಅಭಿಮಾನಿಗಳು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಕೆಲವೇ ಹೊತ್ತಿನಲ್ಲಿ ಮ್ಯಾಚ್ ಶುರುವಾಗುತ್ತೆ, ಇದನ್ನ ನೋಡೋದಕ್ಕೆ ಎಕ್ಸೈಟ್ ಆಗಿದ್ದಾರೆ. ಹಾಗೆಯೇ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಮಾಡಲಿ ಅನ್ನುವಂತಹ ಒಂದು ಪ್ರೇಯರ್ ಅನ್ನು ಕೂಡ ಎಲ್ಲರೂ ಮಾಡ್ತಿರುವಂತದ್ದು. ಪೃಥ್ವಿ. ಓಕೆ ಹಂಸ, ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಮೈಸೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿ ಅಂತ ವ್ಯವಸ್ಥೆ ಸಿದ್ಧತೆ ಅಂತ ಕೇಳೋಣ. ಆನಂದ, ಮಿನಿ ವರ್ಲ್ಡ್ ಕಪ್ ಇದ್ದಂಗೆ ಇದು ಚಾಂಪಿಯನ್ಸ್ ಟ್ರೋಫಿ ಅಂದರೆ ಒನ್ ಆಫ್ ದಿ ಮೇನ್ ಕಪ್ ಕೂಡ ಆಗಿರುವಂಥದ್ದು. ಫೈನಲ್ಗೆ ಪ್ರವೇಶ ಪಡ್ಕೊಂಡಿದೆ ಭಾರತ, ನ್ಯೂಜಿಲ್ಯಾಂಡನ್ನು ಫೇಸ್ ಮಾಡ್ತಾ ಇರುವಂಥದ್ದು. ಅಲ್ಲಿ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಜನ ಯಾವ ರೀತಿಯಾಗಿ ಜೋಶ್ನಲ್ಲಿ ಮ್ಯಾಚನ್ನು ನೋಡಲಿಕ್ಕೋಸ್ಕರ ಕಾತರದಿಂದ ಕಾಯ್ತಿದ್ದಾರೆ. ಪೃಥ್ವಿ, ಏನು ಇಡೀ ವಿಶ್ವವೇ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯವನ್ನು ವೀಕ್ಷಿಸಲು ತುದಿಗಾಲಿನಲ್ಲಿ ನಿಂತಿರುವಂಥದ್ದು. ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಕಾವು ಜೋರಾಗಿದೆ. ನಾನು ಇಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ನನ್ನ ಜೊತೆ ಇದೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ನ್ಯೂಜಿಲೆಂಡ್ ಹಾಗೂ ಭಾರತದ ನಡುವಿನ ಕ್ರಿಕೆಟ್ ಫೈನಲ್ ಪಂದ್ಯ ಇದೆ, ಎಷ್ಟು ಖುಷಿ ಇದೆ ಹಾಗೂ ಯಾರೆಲ್ಲ ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಸರ್ ಕೊಹ್ಲಿ ಅಭಿಮಾನಿ. ಕೊಹ್ಲಿ ಚೆನ್ನಾಗಿ ಆಡ್ಬೇಕು, ಹಂಗೆ ಭಾರತದ ಅಭಿಮಾನಿನೂ ಕೂಡ. ಅವರು ಚೆನ್ನಾಗಿ ಕಪ್ ಗೆದ್ದು ಬರಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆಯ. ಈಗ ದುಬೈ ಪಿಚ್ಚು ಅಂತ ಹೇಳಿದ್ರೆ ಸ್ಲೋ ಪಿಚ್ಚು ಅಂತಾರೆ, ಯಾರು ಫಸ್ಟ್ ಬ್ಯಾಟಿಂಗ್ ತಗೋಬೇಕು, ಯಾವ ರೀತಿ ಇರಬೇಕು ಅಂತ? ಇಂಡಿಯಾ ಚೇಜಿಂಗಲ್ಲೇ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ನಾವು ಕೊಹ್ಲಿ ಅಭಿಮಾನಿಯಾಗಿರೋದ್ರಿಂದ ಚೇಜಿಂಗ್ಗೆ ತಗೊಳ್ಳಿ ಅಂತ ಆಶಿಸ್ತೀವಿ. ಕೊನೆ ಕಪ್ ಗೆದ್ಕ ಬರಬೇಕು ಅನ್ನೋದೇ ಒಂದು ಆಸೆ. 2000 ಇಸ್ವಿಲಿ ಸೋತಿದ್ರು ನ್ಯೂಜಿಲೆಂಡ್ ಮೇಲೆ, ಆ ಸೈಡ್ ತೀರಿಸಿ ಕಪ್ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಅಭಿಮಾನಿಗಳಾಗಿ ಶುಭ ಹಾರೈಸ್ತೀವಿ ಇಂಡಿಯಾಗೆ. ಸರ್, ನೀವೇನು ಹೇಳ್ತೀರಿ? ಸರ್, ನಾವು ಟೀಮ್ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದೀವಿ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾ ಒಂದ್ ಮ್ಯಾಚ್ ಸೋತಿಲ್ಲ, ಅಜೇಯವಾಗಿ ಉಳಿದಿದೆ. ಮುಂದೆ ಈಗ ಕಪ್ ಗೆಲ್ಲುತ್ತೆ ನಮ್ಮ ಭರವಸೆ ಇದ್ದೇ ಇರುತ್ತೆ ಸರ್. ನ್ಯೂಜಿಲೆಂಡ್ ಮೇಲೆ ಯಾವ ರೀತಿ ಯಾರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ? ನ್ಯೂಜಿಲೆಂಡ್ ಮೇಲೆ ನಂಗೆ ಭರವಸೆ ಇರೋದು ರೋಹಿತ್ ಹಾಗೂ ಕೊಹ್ಲಿ ಮೇಲೆ ಇದೆ ಸರ್. ಹೌದು, ಬೌಲಿಂಗ್ ಅಲ್ಲಿ ಸ್ವಲ್ಪ ಮೊಹಮ್ಮದ್ ಶಮಿ ಜೊತೆಗೊಬ್ಬ ಫಾಸ್ಟ್ ಬೌಲರ್ ಒಬ್ಬ ಇರಲೇಬೇಕು. ಈಗ ಮೊಹಮ್ಮದ್ ಶಮಿಗೆ ಸಾಥ್ ಕೊಡೋರು ಯಾರು ಇಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಆಲ್ರೌಂಡ್ ಆಗಿರೋ ಪ್ರಕಾರ ಹರ್ಷದೀಪ್ ಸಿಂಗ್ಗೆ ಸ್ಥಾನ ಕೊಟ್ಟರೆ ನಮಗೆ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಭರವಸೆ ಇದ್ದೇ ಇರುತ್ತೆ ಸರ್. ಸರ್, ನೀವೇನು ಹೇಳ್ತೀರಿ?
ಸರ್ ನಾವು ಬಂದು ವಿರಾಟ್ ಕೊಹ್ಲಿ ಫ್ಯಾನ್ಸು. ಇಂಡಿಯಾ ಅಂದರೆ ತುಂಬ ಇಷ್ಟ. ಬಟ್ ವಿರಾಟ್ ಕೊಹ್ಲಿ ಅವರು ಇಂಡಿಯಾ ಏನಾರು ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡ್ರೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅವರೇಜ್ ತುಂಬ ಚೆನ್ನಾಗಿದೆ, 54.24 ಸಮಥಿಂಗ್ ಇದೆ. ಸೊ ವಿರಾಟ್ ಕೊಹ್ಲಿ ಅವರು ರನ್ ಚೇಸ್ ಮಾಸ್ಟರ್ ಅಂತ ಕರೀತಾರೆ. ಸೊ ವಿರಾಟ್ ಕೊಹ್ಲಿ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇರೆ ಬ್ಯಾಟ್ಸ್ಮನ್ಗಳು ಆಡ್ತಾರೆ, ಅವ್ರು ಬಿಟ್ಟರೆ ನೆಕ್ಸ್ಟು ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ಮೇಲೆ ಫುಲ್ ಫಾರ್ಮಲ್ಲಿದ್ದಾರೆ ಅವರು. ಸೊ ಐ ಥಿಂಕ್ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಬಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಸರ್ ಇವತ್ತು. ಯಾರು ಅತಿ ಹೆಚ್ಚು ವಿಕೆಟ್ನ ತಗೋತಾರೆ ಅನ್ಸುತ್ತೆ? ಮೊಹಮ್ಮದ್ ಶಮಿ ತಗೋಬೋದು. ಆದರೆ ಪೃಥ್ವಿ, ಇದಿಷ್ಟು ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಕಾವು ಜೋರಾಗಿದೆ. ಅಭಿಮಾನಿಗಳು ಭಾರತ ಗೆಲ್ಲಲಿ ಅಂತ ಶುಭವನ್ನ ಹಾರೈಸ್ತಾ ಇರುವಂತದ್ದು ಪೃಥ್ವಿ.